ಇನ್ಸ್ಟಾಗ್ರಾಮ್ ಬಗ್ಗೆ. ನೀವು ಅನ್ಕೊಂಡಿರಿ ಇನ್ಸ್ಟಾಗ್ರಾಮ್ ಬರೀ ಯೂಸ್ ಮಾಡೋಕ್ಕೆ, ರೀಲ್ಸ್ ಮಾಡೋಕ್ಕೆ, ಸ್ಟೋರಿ ಹಾಕೋಕ್ಕೆ ಅಂತ. ಅಲ್ಲಿಗೆ ಹೋಗಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಅಕೌಂಟ್ ಟೈಪ್ ಟೂಲ್ಸ್ ಅಂತ ಇರುತ್ತೆ. ಪೋಸ್ಟ್ ರೀಲ್ಸ್ ಹಾಕೋಣ ನಿಮ್ಗೆ ಯೂಸ್ ಆಗುತ್ತೆ. ಆ ಯೂಸ್ ಮೇಲೆ ನಿಮಗೆ ಅಮೌಂಟ್ ಬರುತ್ತೆ. ಅಮೌಂಟ್ ಬ್ರ್ಯಾಂಡ್ ಕಂಟೆಂಟ್ ಮಾಡ್ಬೋದು, ನೀವು ಏನಾದ್ರು ಪ್ರಮೋಷನ್ ಮಾಡ್ಬೋದು. ಆಮೇಲೆ ನೀವು ಸ್ವಿಚ್ ಪ್ರೊಫೆಷ್ನಲ್ ಅಕೌಂಟ್ ಮಾಡಿದ್ಮೇಲೆ ಕೆಳಗೆ ಬಂದು ಯಾರು ಪೇಮೆಂಟ್ಸ್ ಅಂತ ಇರುತ್ತೆ, ಹೇಗೆ ಮಾಡ್ತಾರಪ್ಪ ಅಂದರೆ ರೀಲ್ಸಲ್ಲಿ ನೋಡ್ತೀರ ಭಾಳ ಜನ ಪ್ರಮೋಷನ್ ಮಾಡ್ತಾರೆ. ಆ ಪ್ರಮೋಷನಿಂದ ನೀವು ಅನ್ಕೊಂಡಿರ್ತೀರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಗಾಯ್ಸ್, ಇವತ್ತಿನ ಲಾಗ್ ಎದ್ರ ಬಗ್ಗೆ ಅಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಬಗ್ಗೆ. ಗಾಯ್ಸ್, ನೀವು ಅನ್ಕೊಂಡಿರಿ ಇನ್ಸ್ಟಾಗ್ರಾಮ್ ಬರೀ ಯೂಸ್ ಮಾಡೋಕ್ಕೆ, ರೀಲ್ಸ್ ಮಾಡೋಕ್ಕೆ, ಸ್ಟೋರಿ ಹಾಕೋಕ್ಕೆ ಅಂತ. ಗಾಯ್ಸ್, ಇನ್ಸ್ಟಾಗ್ರಾಮಿಂದನೂ ಇನ್ಕಮ್ ಮಾಡ್ಬೋದು. ಹೇಗಪ್ಪ ಅಂದರೆ ಈ ಲಾಗಲ್ಲಿ ಹೇಳ್ತೀನಿ ನೋಡಿ ಗಾಯ್ಸ್, ಹೇಗೆ ಇನ್ಕಮ್ ಮಾಡ್ಬೋದು ಇನ್ಸ್ಟಾಗ್ರಾಮಿಂದ ಅಂತ. ಗೈಸ್, ಹೇಗಂದರೆ ಫಸ್ಟ್ ನಿಮ್ಮ ಅಕೌಂಟು ಪ್ರೊಫೆಷ್ನಲ್ ಅಕೌಂಟ್ ಮಾಡ್ಕೋಬೇಕು. ಹೆಂಗಂದ್ರೆ ಫಸ್ಟ್ ನಿಮ್ಮದು ಪ್ರೊಫೈಲಿಗೆ ಹೋಗಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಅಕೌಂಟ್ ಟೈಪ್ ಟೂಲ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗಿ ಅಲ್ಲಿ ಅಕೌಂಟ್ ನಿಮ್ಮ ಪಬ್ಲಿಕ್ ಇರ್ತಾ ಪ್ರೈವೇಟ್ ಇರ್ತಾ ಅಲ್ಲಿ ಹೋಗಿಸಿ ನಿಮ್ಮದು ಪ್ರೊಫೆಷ್ನಲ್ ಅಂತ ಮಾಡ್ಕೋಬೇಕು. ಸೊ ಆವಾಗ ನಿಮ್ಮದು ಡ್ಯಾಶ್ಬೋರ್ಡ್ ಬರುತ್ತೆ ಗಾಯ್ಸ್. ಡ್ಯಾಶ್ಬೋರ್ಡ್ ಹೆಂಗಪ್ಪ ಅಂದರೆ ನಿಮಗೆ ಪೋಸ್ಟ್ ಹಾಕ್ತೀರಿ, ಪೋಸ್ಟು ರೀಲ್ಸು ಹಾಕೋಣ ನಿಮ್ಗೆ ಯೂಸ್ ಆಗುತ್ತೆ. ಆ ಯೂಸ್ ಮೇಲೆ ನಿಮಗೆ ಅಮೌಂಟ್ ಬರುತ್ತೆ. ಅಮೌಂಟ್ ಬರಬೇಕಪ್ಪ ಅಂದರೆ ನಿಮಗೆ ಮಿನಿಮಮ್ 1K 2K ಅಮೌಂಟ್ ಈಗೇನು ಬರೋಂಗಿಲ್ಲ ಗಾಯ್ಸ್. ನಿಮ್ಮ ಯೂಸಿಗೆ ಅಂತ ಅಮೌಂಟ್ ಬರೋಂಗಿಲ್ಲ. ನಿಮಗೆ ಪ್ರಮೋಷನ್ ಸಿಗುತ್ತೆ ಅಂದರೆ ಬ್ರ್ಯಾಂಡ್ ಕಂಟೆಂಟ್ ಮಾಡ್ಬೋದು, ನೀವು ಏನಾದ್ರು ಪ್ರಮೋಷನ್ ಮಾಡ್ಬೋದು. ಗೈಸ್, ಏನು ಪ್ರಮೋಷನ್ ಮಾಡ್ಬೋದಪ್ಪ ಅಂದ್ರೆ ನೀವು ಪ್ರಮೋಷನ್ ಮಾಡಬೇಕಂದ್ರೆ ನಿಮ್ಗೆ ಆಲ್ಮೋಸ್ಟ್ 1K ಸಬ್ಸ್ಕ್ರೈಬರ್ಸ್ ಆಗಿರಬೇಕು. 1K ಸಬ್ಸ್ಕ್ರೈಬರ್ಸ್ ಇರ್ಲಿಕ್ಕಂದ್ರೂ ನೀವು ಪ್ರಮೋಷನ್ ಮಾಡ್ಬೋದು. ಹೇಗಪ್ಪ ಅಂದರೆ ನೀವು ಯಾರಾದರೂ ಕ್ರಿಯೇಟರಿಗೆ ನೀವು ಕೊಲ್ಯಾಬ್ ಮಾಡಿಬಿಟ್ಟು ನೀವು ಪ್ರಮೋಷನ್ ಮಾಡ್ಕೋಬೋದು. ಸೊ ಅವ್ರು ನಿಮಗೆ ಕಳಿಸ್ತಾರೆ ಪ್ರಮೋಷನ್ ಯಾವುದಂತ. ಸೊ ಅದನ್ನು ನೀವು ಚೆಂದಾಗಿ ಏನಾದರೂ ಪ್ರಮೋಷನ್ ಮಾಡ್ತಪ್ಪ ಅಂದರೆ ನೀವು ಬ್ಯಾಕ್ ಟು ಬ್ಯಾಕ್ ಪ್ರಮೋಷನ್ ಬರ್ತವೆ. ಸೊ ಅದರಿಂದ ನೀವು ಇನ್ಸ್ಟಾಗ್ರಾಮಿಂದನೂ ಇನ್ಕಮ್ ಮಾಡ್ಬೋದು ಗೈಸ್. ಆಮೇಲೆ ನೀವು ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್ ಮಾಡಿದ್ಮೇಲೆ ಕೆಳಗೆ ಬಂದು ಯಾರು ಪೇಮೆಂಟ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ನಿಮ್ದೆಲ್ಲ ಡೀಟೇಲ್ಸ್ ಹಾಕ್ಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಡೀಟೇಲ್ಸ್ ಹಾಕಬೇಕು. ಡೀಟೇಲ್ಸ್ ಹಾಕಿದ್ಮೇಲೆ ಸೊ ನಿಮ್ಮದು ಯೂಸ್ ಮೇಲೆ ಡಿಪೆಂಡು ಮತ್ತು ಫಾಲೋವರ್ಸ್ ಮೇಲೆ ಡಿಪೆಂಡು. ಸೊ ಫಾಲೋವರ್ಸ್ ಏನಾರ ನಿಮಗೆ ಜಲ್ದಿ 1K 2K ಆದ್ರಪ್ಪ ಅಂದರೆ ನಿಮ್ಮ ಪ್ರಮೋಷನ್ ಬರುತ್ತೆ. ಪ್ರಮೋಷನ್ ಮ್ಯಾಗ ನಿಮ್ಮದು ಅಕೌಂಟ್ ಬರುತ್ತೆ. ಆಮೇಲೆ ನಿಮ್ಗೆ ಏನೋ 1 lakh ಆಯ್ತು ಅಂದ್ರೆ ನೀವು ಆರಾಮಾಗಿ ಅರ್ನ್ ಮಾಡ್ಬೋದು ಗೈಸ್. ತಿಂಗಳಿಗೆ ಆರಾಮ ಅರ್ನ್ ಮಾಡ್ಬೋದು. ಎಷ್ಟಪ್ಪ ಅಂತ ಹೇಳಲ್ಲ. ಸೊ ಅದು ನಿಮ್ಮ ಮೇಲೆ ಡಿಪೆಂಡು, ಎಷ್ಟು ಅರ್ನ್ ಮಾಡ್ತೀರಪ್ಪ ಅಂದ್ರೆ ನಿಮ್ಮ ಪ್ರಮೋಷನ್ ಮೇಲೆ ಡಿಪೆಂಡು. ಸೊ ಗೈಸ್, ನೀವೇನಾದ್ರು ಪ್ರಮೋಷನ್ ಮಾಡಬೇಕಪ್ಪ ಅಂದರೆ ನಿಮ್ಮಲ್ಲಿ ಒಂದು ಚಲೋ ಕ್ಯಾಮ್ರಾ ಇರಬೇಕು. ಸೊ ಈ ಥರ ಎಲ್ಲ ಫೋನಲ್ಲಿ ಮಾಡ್ಬೇಕಂದ್ರೆ ಆಗೋಲ್ಲ. ಒಂದು ಐಫೋನ್ ಇರಬೇಕು, ಇದೊಂದು ಚಲೋತ್ನ ಕ್ಯಾಮ್ರಾ ಇರಬೇಕು. ಸೊ ಆವಾಗ ನೀವು ಚೆಂದಾಗಿ ಕ್ಲಿಯರಾಗಿ ಪ್ರಮೋಷನ್ ಮಾಡ್ಬೋದು. ಯಾಕಪ್ಪ ಅಂದರೆ ಗೈಸ್, ಅವರು ನಿಮ್ಮದು ಪ್ರಮೋಷನ್ ನೋಡ್ತಾರೆ ಅಲ್ಲ, ಅವರು ಯಾರು ನಿಮ್ಗೆ ಪ್ರಮೋಷನ್ ಕೊಟ್ಟಿರ್ತಾರಲ್ಲ ಅವ್ರು ನೋಡ್ತಾರಲ್ಲ, ಅವಾಗ ನಿಮ್ಮ ಕ್ವಾಲಿಟಿ ಚಲೋ ಇರಬೇಕು. ಇಲ್ಲಪ್ಪ ಅಂದರೆ ನಿಮ್ಗೆ ಪ್ರಮೋಷನ್ ಬರೋಂಗಿಲ್ಲ. ನಿಮ್ಮದು ಪ್ರಮೋಷನ್ ನೋಡ್ತಾರೆ, ಅವಾಗ ಚಲೋ ಐತೆ ಅಂದರೆ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಪ್ರಮೋಷನ್ ಬರ್ತವೆ. ಸೊ ಅದರಿಂದ ನೀವು ಡೈಲಿ ಪ್ರಮೋಷನ್ ಮಾಡ್ಬೋದು. ಈಗ ನೋಡಿದರೆ ನೀವು ಹಲವಾರು ಅಂದರೆ ಎಷ್ಟೋ ಜನ ನೋಡ್ತೀರ ಕಂಟೆಂಟ್ ಹೇಗೆ ಮಾಡ್ತಾರಪ್ಪ ಅಂದರೆ ರೀಲ್ಸಲ್ಲಿ ನೋಡ್ತೀರ ಭಾಳ ಜನ ಪ್ರಮೋಷನ್ ಮಾಡ್ತಾರೆ. ಆ ಪ್ರಮೋಷನಿಂದ ನೀವು ಅನ್ಕೊಂಡಿರ್ತೀರ ಬರೀ ಪ್ರಮೋಷನ್ ಅವರು ರೀಲ್ಸ್ ಸಂಬಂಧ ಮಾಡ್ತಾರೆ, ಇಲ್ಲ ಅವರು ವ್ಯೂಸ್ ಸಂಬಂಧ ಮಾಡ್ತಾರೆ. ಅದಕ್ಕೆಲ್ಲ ಗೈಸ್ ಅವರಿಗೆ ಬಂದಿರ್ತದೆ ಪ್ರಮೋಷನ್ ಮಾಡ್ಬೇಕಂತ. ಸೊ ಆ ಪ್ರಮೋಷನ್ ಮಾಡಿ ಅವರಿಗೆ ದುಡ್ಡು ಬರುತ್ತೆ. ಸೊ ಅದಕ್ಕೆ ಅವರು ಡೈಲಿ ಪ್ರಮೋಷನ್ ಮಾಡ್ತಾರೆ. ಒಬ್ಬೊಬ್ಬರಿಗೆ ಗೊತ್ತಿರಲ್ಲ, ಬರೀ ಪ್ರಮೋಷನ್ ಮಾಡಿದ್ರೆ ಇವರೇನೋ ಸುಮ್ಮನೆ ರೀಲ್ಸ್ ಸಂಬಂಧ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಇಲ್ಲ ಗೈಸ್, ಅವರಿಗೂ ಪ್ರಮೋಷನ್ ಮಾಡಿದ್ರೆ ದುಡ್ಡು ಬರುತ್ತೆ. ಆ ಸಂಬಂಧ ಎಲ್ಲಕ್ಕಿಂತ ಮುಂಚೆ ನಿಮ್ಮದು ಫಸ್ಟ್ ಮಾನಿಟೈಸೇಷನ್ ಆಗಬೇಕು. ಇನ್ಸ್ಟಾಗ್ರಾಮಲ್ಲಿ ಇದೆ ಮಾನಿಟೈಸೇಷನ್. ಹೇಗಪ್ಪ ಅಂದರೆ ಫಸ್ಟ್ ನಿಮ್ಮದು ಪ್ರೊಫೈಲಲ್ಲಿ ಹೋಗಿ ಡ್ಯಾಶ್ಬೋರ್ಡ್ ಬರ್ತಲ್ಲ ಗೈಸ್. ಡ್ಯಾಶ್ಬೋರ್ಡ್ ಬಂದ ಮೇಲೆ ನಿಮಗೆ 7 ಸ್ಟೆಪ್ಸ್ ಇರ್ತವೆ. 7 ಸ್ಟೆಪ್ಸ್ನ ನೀವು ಕ್ಲಿಯರ್ ಮಾಡಬೇಕು. 1ನೇ ಸ್ಟೆಪ್ ಬಂದ್ಬಿಟ್ಟು ಫಸ್ಟು ಒಂದು ಎಲಿಜಿಬಲ್ ಕೇಳುತ್ತೆ. ನಿಮ್ಮ ಹೆಸರು ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ. ಅದೊಂದು ಸ್ಟೆಪ್ ಆಯಿತು. 2ನೇ ಸ್ಟೆಪ್ ಬಂದ್ಬಿಟ್ಟು ನೀವು ಪೋಸ್ಟ್ ಹಾಕ್ಬೇಕು ಫಸ್ಟಿಗೆ ಒಂದು ಯಾವ್ದಾರ, ಅದು 2ನೇ ಸ್ಟೆಪ್. ಇನ್ನೂ 3ನೇ ಸ್ಟೆಪ್ ಬಂದ್ಬಿಟ್ಟು ನೀವು ಕೊಲ್ಯಾಬ್ ಮಾಡಬೇಕು. ಸೊ ಈ ಥರ 7 ಸ್ಟೆಪ್ಸ್ ಇರ್ತವೆ. ಸೊ ಆ ಸ್ಟೆಪ್ಸ್ ಕ್ಲಿಯರ್ ಆದಮೇಲೆ ನಿಮ್ಮದು ಅಕೌಂಟು ಮಾನಿಟೈಸೇಷನ್ ಆಗುತ್ತೆ. ಮಾನಿಟೈಸೇಷನ್ ಆದಮೇಲೆ ನಿಮ್ಮ ಮುಂಚೆಗೆ ಮಾಡ್ತದೆ ಡ್ಯಾಶ್ಬೋರ್ಡ್. ಸೊ ಇದು ಮಾನಿಟೈಸೇಷನ್ ಆದಮೇಲೆ ನಿಮ್ಮದು ಎಲಿಜಿಬಲ್ ಆಗುತ್ತೆ ಇನ್ಸ್ಟಾಗ್ರಾಮ್. ಅವಾಗ
ನಿಮ್ದು ಅಪ್ರೂವ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಅಪ್ರೂವ್ ಆಗುತ್ತೆ. ಸೊ ಆಮೇಲೆ ನೀವು ಈಸಿಯಾಗಿ ಪ್ರಮೋಷನ್ ಮಾಡ್ಬೋದು. ಆಮೇಲೆ 1K ಸಬ್ಸ್ಕ್ರೈಬರ್ಸ್ ಆದರೆ ಆರಾಮ್ ಪ್ರಮೋಷನ್ ಮಾಡ್ಬೋದು. ಸೊ ಗೈಸ್, ಇದು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್. ಗೈಸ್ ನೋಡ್ಬೇಕು, ನೀವು ಇನ್ಸ್ಟಾಗ್ರಾಮ್ ಯಾಕಪ್ಪ ಅಂದರೆ ಇಷ್ಟು ಫೇಮಸ್ ಆಗಿದೆ ಅಂದರೆ ಗೈಸ್ ಎಲ್ಲರೂ ಬರೀ ಇನ್ಸ್ಟಾಗ್ರಾಮ್ ನೋಡ್ತಾರೆ. ಈಗ ಯೂಟ್ಯೂಬಲ್ಲಿ ಭಾಳ ಕಮ್ಮಿ ಯೂಟ್ಯೂಬ್ ಭಾಳ ನೋಡೋದು. ರೆಗ್ಯುಲರ್ ಆಗಿ ನಿಮಗೆ ನೋಡೋರಿದ್ರೆ ಯೂಟ್ಯೂಬಲ್ಲಿ ನೋಡ್ತಾರೆ. ಇನ್ಸ್ಟಾಗ್ರಾಮ್ ಭಾಳ ಫೇಮಸ್ ಇದೆ. ಪ್ರತಿಯೊಬ್ಬರು ರೀಲ್ಸ್ ನೋಡ್ತಾರೆ. ರೀಲ್ಸಲ್ಲಿ ಬಂದರೆ 2 ನಿಮಿಷ 3 ನಿಮಿಷ ಎತ್ತಲೆ ನೋಡ್ಬಿಡ್ತಾರೆ. ಅವಾಗ ನಿಮಗೆ ಜಲ್ದಿ ವ್ಯೂಸ್ ಬರ್ತವೆ, ಜಲ್ದಿ ಫಾಲೋವರ್ಸ್ ಆಗ್ತಾರೆ. ಆದರೆ ಯೂಟ್ಯೂಬಲ್ಲಿ ಹಂಗಲ್ಲ. ನಂದ ನೋಡಿ ಗೈಸ್, ಇನ್ಸ್ಟಾಗ್ರಾಮು ಒಂದು ದಿನಕ್ಕೆ ಒಂದು ಪೋಸ್ಟ್ ಆಗ್ತಂದರೆ 24 ಗಂಟೆಯಲ್ಲಿ 1K 2K ಬಂದ್ಬಿಡ್ತವೆ ಪೋಸ್ಟಿಗೆ. ಆದರೆ ಯೂಟ್ಯೂಬಲ್ಲಿ ಲಾಗ್ ಹಾಕಿದ್ರೆ ಒಟ್ಟ ಯೂಸ್ ಬರೋಂಗಿಲ್ಲ. ಬರೀ 20 30 ಈ ಥರ ಬರ್ತವೆ. ಅದೇ ಶಾರ್ಟ್ಸಿಗೆ ಬರ್ತವೆ, ಬ್ಲಾಗಿಗೆ ಒಟ್ಟ ಬರೋಲ್ಲ. ಸೊ ಆ ಥರ ಗೈಸ್ ಯೂಟ್ಯೂಬಿಗೆ ಭಾಳ ನೋಡಲ್ಲ ಯಾರು. ಈಗ ಬರೀ ಯೂಟ್ಯೂಬ್ ನೋಡ್ತಾರೆ, ಅದಕ್ಕೆ ಕಮ್ಮಿ. ಯೂಟ್ಯೂಬ್ ನಿಮಗೆ ನೋಡಬೇಕಂದ್ರೆ ನೀವು ಮೊದಲು ನಿಮ್ದು ಅಕೌಂಟ್ ಮಾನಿಟೈಸೇಷನ್ ಆಗಬೇಕು. ಸೊ ಅವಾಗ ನಿಮ್ದು ಯೂಟ್ಯೂಬ್ ಅಕೌಂಟ್ ನೋಡ್ತಾರೆ. ಇನ್ಸ್ಟಾಗ್ರಾಮ್ ಅಂತೂ ಎಲ್ಲರೂ ನೋಡ್ತಾರೆ ಅಲ್ಲ. ಸೊ ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಭಾಳ ಬರ್ತವೆ, ವ್ಯೂಸು ಫಾಲೋವರ್ಸು ಜಲ್ದಿ ಆಗ್ತಾರೆ. ಸೊ ನಿಮಗೆ ಪ್ರಮೋಷನ್ ಬೇಕಂದರೆ ಈ ಥರ ಮಾಡ್ಬೇಕು ಗೈಸ್. ಇನ್ನೊಂದು ಏನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಗಿಫ್ಟ್ಸ್ ಅಂತ ಬರ್ತವೆ ಗೈಸ್. ನೀವು ಎಲಿಜಿಬಲ್ ಆಗಿಂದ ನಿಮ್ಮದು ಮಾನಿಟೈಸೇಷನ್ ನಾವು ಕ್ಲಿಕ್ ಆದಮೇಲೆ ಕೆಳಗೆ ಬ್ರ್ಯಾಂಡ್ ಕಾಂಟ್ಯಾಕ್ಟ್ ಅಂತ ಇರುತ್ತೆ. ಅಲ್ಲಿ 3 ಆಪ್ಷನ್ಸ್ ನಿಮಗೆ ಟಿಕ್ ಆದರೆ ಅಲ್ಲಿ ಬೌನ್ಸ್ ಅಂತ ಇರುತ್ತೆ, ಬೌನ್ಸ್ ಅಂತ. ಸೊ ಆ ಬೌನ್ಸ್ ಏನಾದ್ರು ನಿಮಗೆ ಬಂದಿತ್ತಪ್ಪ ಅಂದರೆ ನಿಮಗೆ ಒಂದು ರೀಲ್ಸ್ ಗಿಫ್ಟ್ ಬಂದರೆ ಸೊ ನಿಮಗೆ ಆ ರೀಲ್ಸಿಗೆ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಬರುತ್ತೆ. ಸೊ ಅದನ್ನು ಬಂದಿಲ್ಲ. ಸೊ ಅದು ಯಾರಿಗೆ ಬಂದರೆ ಅವ್ರು ಲಕ್ಕಿ ಗೈಸ್, ಬಂದವರು. ಯಾಕಪ್ಪ ಅಂದರೆ ಆ ಬೌನ್ಸ್ ನಿಮಗೆ ಬಂತಪ್ಪ ಅಂದರೆ ನಿಮಗೆ ಒಂದು ರೀಲ್ಸ್ ಕೆಳಗೆ ಒಂದು ಗಿಫ್ಟ್ ಅಂತ ಇರುತ್ತೆ. ಸೊ ಆ ಗಿಫ್ಟ್ ನೀವು ಯಾರ್ಯಾರು ಕಳಿಸಿದ್ರಪ್ಪ ಅಂದರೆ ನಿಮಗೆ ಅಮೌಂಟ್ ಬರುತ್ತೆ. ಸೊ ಈ ಥರ ಇದೆ ಇನ್ಸ್ಟಾಗ್ರಾಮು ಗೈಸ್. ಯೂಟ್ಯೂಬಲ್ಲಿ ಒಂದು ಏನು ದೊಡ್ಡ ತಪ್ಪಾಗುತ್ತೆ ಅಂದರೆ ತಮ್ಮೇಲೆ ಗೈಸ್, ತಮ್ಮೇಲೆ ನಿಮಗೆ ವೆರಿ ಇಂಪಾರ್ಟೆಂಟು. ಯಾಕಪ್ಪ ಅಂದರೆ ಅಲ್ಲೇ ನಿಮ್ಗೆ ಅಟ್ರಾಕ್ಟ್ ಆಗ್ತಾರೆ ಸಬ್ಸ್ಕ್ರೈಬರ್ಸ್. ಅಟ್ರಾಕ್ಟ್ ಆಗಿ ಕ್ಲಿಕ್ ಮಾಡಿ ನೋಡ್ತಾರೆ. ಸೊ ನೀವು ತಮ್ಮೇಲೆ ಭಾಳ ಇದು ಮಾಡಬೇಕು ಗೈಸ್. ತಮ್ಮೇಲೆ ನೀವು ಮಾಡಬೇಕಪ್ಪ ಅಂದರೆ ನೀವು ಏನು ನಿಮ್ಮ ಬ್ಲಾಗಲ್ಲಿ ಕಂಟೆಂಟ್ ಇರಲಾರೆ ನೀವು ತಮ್ಮೇಲೆ ಭಾಳ ಕಂಟೆಂಟ್ ಇರೋ ಥರ ಮಾಡಿದಪ್ಪ ಅಂದರೆ ನಿಮ್ಗೆ ಯೂಸ್ ಬರೋಂಗಿಲ್ಲ. ಸೊ ನಿಮ್ಗೆ ಅಲ್ಲಿ ತೋರಿಸ್ಬರುತ್ತೆ ದಿಸ್ ಈಸ್ ರೇಟ್ ಈಸ್ ಕಾಂಟೆಂಟ್ ಕ್ರಿಯೇಷನ್ ನಾಟ್ ಅಂತ. ಹೆಂಗಪ್ಪ ಅಂದರೆ ನೀವೀಗ ಲಾಗ್ ಮಾಡಿರ್ತೀರ, ಸೊ ಅದರಲ್ಲಿ ಏನಿರಲ್ಲ. ಸೊ ನಿಮ್ಮದು ತಮ್ಮೇಲೆ ಏನಪ್ಪ ಅಂದರೆ ಫುಲ್ಲು ಗ್ರ್ಯಾಂಡಾಗಿ ಮಾಡಿರ್ತಾರೆ. ಸೊ ಅವಾಗ ನಿಮಗೆ ಏನು ಬರುತ್ತಪ್ಪ ಅಂದರೆ ಯೂಟ್ಯೂಬಲ್ಲಿ ದ ರೇಟ್ ಈಸ್ ನಾಟ್ ಅಂತ ಬರುತ್ತೆ. ಅಂದರೆ ನಿಮ್ಮ ತಮ್ಮೇಲೆ ಭಾಳ ಅಟ್ರಾಕ್ಟ್ ಆಗಿದೆ, ನಿಮ್ಮದು ಲಾಗಿನ್ ತಕ್ಕಂತೆ ಇಲ್ಲ, ಆ ಥರ ಬರುತ್ತೆ. ಸೊ ಅವಾಗ ನಿಮಗೆ ಅಮೌಂಟ್ ಬರೋಂಗಿಲ್ಲ ಆ ಲಾಗಿಗೆ. ಸೊ ತಮ್ಮೇಲೆ ಹೆಂಗಿರ್ಬೇಕಪ್ಪ ಅಂದರೆ ಲಾಗ್ ತಕ್ಕಂತೆ ಇರಬೇಕು. ಸೊ ನೀವು ಲಾಗಲ್ಲಿ ಏನು ಮಾಡ್ತೀರಾ ಅದೇ ತಮ್ಮೇಲೆ ಇರಬೇಕು. ನೀವು ಲಾಗಲ್ಲಿ ಇಲ್ಲಾರ್ದು ತಮ್ಮೇಲೆ ಮಾಡಿದೆ ಹಾಕ್ತಿರಪ್ಪ ಅಂದರೆ ನಿಮ್ಗೆ ಅಮೌಂಟ್ ಬರೋಂಗಿಲ್ಲ ಗಾಯ್ಸ್. ಸ್ವಲ್ಪ ಅಮೌಂಟ್ ಬರುತ್ತೆ, ಆದರೆ ಕಡಿಮೆ ಬರುತ್ತೆ. ಈಗ ನಿಮ್ದು ಅಮೌಂಟು ಫುಲ್ಲು ಬರೋಂಗಿಲ್ಲ ಆ ವಿಡಿಯೋಕ್ಕೆ ಗೈಸ್. ನಿನ್ನೆ ಹೇಳ್ತಲ್ಲ ಲಾಗಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಆಗ್ಬೇಕಂದ್ರೆ 1K 8,000 hours to 20 million views ಅಂತ ಗೈಸ್. ಇನ್ನು 5 ತಿಂಗಳಿದೆ. 5 ತಿಂಗಳು ಇದೇ ಇರುತ್ತೆ. ಈಗ ಮೊದಲೆಲ್ಲ ಏನಿರ್ತಲ್ಲ ಅದೇ ಐತಿ, ಅದೇ ಪ್ರೊಸೀಜರ್ ಐತಿ. ಇದು ಯಾವಾಗ ರೂಲ್ಸಪ್ಪ ಅಂದರೆ ನೆಕ್ಸ್ಟ್ ಇಯರ್ ಗೈಸ್. ನೆಕ್ಸ್ಟ್ ಇಯರ್ ಫೆಬ್ರವರಿಯಿಂದ 1 ಆವಾಗ ಈ ರೂಲ್ಸ್ ಬರುತ್ತೆ. 8,000 hours, 1K ಸಬ್ಸ್ಕ್ರೈಬರ್ಸು, 20 million views. ಸೊ ಇದು ಬರುತ್ತೆ. ಅದಕ್ಕೆ 5 ತಿಂಗಳು ಟೈಮ್ ಇದೆ. 5 ತಿಂಗಳಲ್ಲಿ ಯಾರ್ಯಾರು ನೀವು ಯೂಟ್ಯೂಬಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ತಿರ್ತೀರಲ್ಲ ಈಗ, ಅವರು ಬೇಗ ಮಾನಿಟೈಸೇಷನ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದರೆ ನೆಕ್ಸ್ಟ್ ಇಯರಿಂದ ಮತ್ತೆ ಭಾಳ ಹೊಡೆದು ಬೀಳುತ್ತೆ. ಸೊ ಅವಾಗ ನೀವು ಮತ್ತೆ ಕಂಟಿನ್ಯೂ ಮಾಡ್ಬೇಕು. ಇದು ಇರುತ್ತೆ ಗೈಸ್. ಇದ್ರ ಜೊತೆಗೆ ಈಗ ನಿಮ್ದು ಏನಾದರೂ 1,000 hours ಅಂತ ತಿಳ್ಕೊ. ಸೊ ನೀವು ನೆಕ್ಸ್ಟ್ ಇಯರಿಂದ ಇನ್ನು 7,000 hours ಮಾಡ್ಬೇಕು. ಅವಾಗ ನೀವು ಪ್ರೆಷರ್ ಬೀಳುತ್ತೆ ಭಾಳ. ಈಗ ಸ್ವಲ್ಪ ಜಾಸ್ತಿ ಇಲ್ಲ, ಬೇಗ ಮಾಡ್ಕೊರಿ ಅಂತ ನಾನು ಹೇಳ್ತೀನಿ ಗೈಸ್. ಇಷ್ಟು ಹೇಳಿದ್ದೀನಿ ಗೈಸ್. ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ, ಮಂತಿಗೆ ಏನಾದ್ರು ಬಾಯಿ ತಪ್ಪು ಏನಾರು ಬಂತಿದ್ರೆ, ಸೊ ಅವ್ರು ಏನಾದ್ರು ಮಿಸ್ಟೇಕ್ ಇದ್ದರೆ ಸರಿಪಡಿಸ್ಕೊಳ್ಳಿ. ಅಪ್ಪ ಅಂದರೆ ನಾನು ಸ್ವಲ್ಪ ತಿಳ್ಕೊಂಡು ಹೇಳ್ತೀನಿ. ನನಗೇನು ಭಾಳ ಗೊತ್ತಿಲ್ಲ. ಸೊ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದ್ದೀನಿ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಮತ್ತೆ ಹಾಕೊಳ್ಳಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್. ಇನ್ನೊಂದು ಹೇಳ್ಬೇಕು ಏನಪ್ಪ ಅಂದರೆ
ಇದನ್ನ ಯಾಕೆ ಕೇಳೋದಪ್ಪ ಅಂದರೆ ಗೈಸ್, ನೀವು ನೋಡ್ಬೇಕು, ನೀವು ಭಾಳಷ್ಟು ಜನ ಫ್ರೀ ಇದ್ದಾಗ ಮಾಡಿ ಗೈಸ್ ಇದನ್ನ. ಯಾಕಪ್ಪ ಅಂದರೆ ನಿಮಗೂ ಹೆಲ್ಪ್ ಆಗುತ್ತೆ. ನೀವು ಬರೀ ಅವ್ರದ್ದು ನೋಡಿ ಇವ್ರದ್ದು ನೋಡಿ ನೀವು ಬರೀ ನೋಡ್ಕೊತ ಕುಂತ್ರಪ್ಪ ಅಂದರೆ ನಿಮಗೇನು ಬರಲ್ಲ. ಸೊ ನೀವು ಟ್ರೈ ಮಾಡಿ, ನೀವು ಮಾಡಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಷ್ಟೇ ಮಾಡಿ ಗೈಸ್. ಬಲವಂತ ಮಾಡ್ತಿದ್ದಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡಿ, ಇಲ್ಲಾಂದರೆ ಬೇಡ. ಸೊ ಅವ್ರದ್ದು ನೋಡೋಪ್ಪ ನೀವು ಮಾಡಿ ಎಲ್ಲ ಫೋನ್ ತೊಗೊಂಡು ನಿಮ್ಮಿಂದನೇ ಆಗುತ್ತೆ ಅಂತ ತೋರಿಸಿ. ನನ್ನ ಪ್ರಕಾರ ಗೈಸ್, ನಮ್ಮ ಪ್ರಕಾರ ಹೇಳತ್ತೀನಿ. ಸೊ ಇಷ್ಟು ಹೇಳ್ತಾ ಇಲ್ಲವನ್ನೆಲ್ಲ ಮುಗಿಸ್ತಾ ಇದ್ದೀನಿ. ಯಾಕೆ ಹೇಳಿದಪ್ಪ ಅಂದರೆ ಗೈಸ್, ಸೊ ನಮಗೇನು ಅವ್ರದ್ದು ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು ಎಲ್ಲ ಮಾಡಿದ್ರೆ ನಮಗೇನು ಅಮೌಂಟ್. ಸೊ ಅವರಿಂದ ನಾವು ಕಲಿಬೇಕು ಆಟ. ಅದು ಬಿಟ್ಟು ಅವ್ರದ್ದು ನೋಡೋದು, ಲೈಕ್ ಮಾಡೋದು ಗೈಸ್, ಅವರಲ್ಲಿ ಒಂದು ಏನಿದೆ ಅಂತ ಲೈಕ್ ಮಾಡ್ತೀವಿ, ಅದು ತಪ್ಪಲ್ಲ, ಲೈಕ್ ಮಾಡೋದು ಚಲೋ. ಸೊ ಅವರಿಂದ ನಾವು ಏನಾರು ಕಲಿತೀವಿ, ಅದನ್ನು ಚಲೋ. ಅವರಿಂದನೇ ಕಲಿತು ನಾವು ಈಗ ಅವರಿಂದನೇ ಕಲಿತು ಒಬ್ಬೊಬ್ರು ಅವರಿಂದ ಇನ್ಸ್ಪೈರ್ ಆಗಿ ಮಾಡ್ತಿರ್ತಾರೆ. ಸೊ ಅವರಿಗೂ ಅನ್ನೋದು ತಪ್ಪಾಗುತ್ತೆ. ಸೊ ಗೈಸ್ ಈಗ ನೋಡಿ, ಇದು ಯಾವಾಗ ಬಂದಿದೆಯಪ್ಪ ಅಂದರೆ ಈಗ ಚಾನ್ಸ್ ಕೊಟ್ಟಿದ್ದಾರೆ ಗೈಸ್, ಎಲ್ಲರೂ ಮಾಡ್ಬೋದು, ಎಲ್ಲರೂ ಪ್ರಮೋಷನ್ ಮಾಡ್ಬೋದು. ಈಗ ನೋಡಿ ಕ್ಯಾಶ್ ಕೂಡ ಅಂತ ಬಂದಿದೆ. ಇದು ಬಂದು ಈ ವರ್ಷ ನೆಕ್ಸ್ಟ್ 1 ವರ್ಷ ಅನಿಸ್ತಿದೆ, ಬಂತು ನಂಗೆ ಅಷ್ಟು ಗೊತ್ತಿಲ್ಲ. ಸೊ ಬಂದು 2 ಇಯರ್ಸ್ ಆಗಿರ್ಬೋದು. ಸೊ ಇದೆಷ್ಟು ಎದಕ್ಕಪ್ಪ ಅಂದರೆ ಗೈಸ್, ಅವಾಗೆಲ್ಲ 1 ಲ್ಯಾಕ್ 3 ಲ್ಯಾಕ್ 4 ಲ್ಯಾಕ್ ಅವರಿಗೆಲ್ಲ ಕೊಡ್ತಿದ್ರು ಪ್ರಮೋಷನ್ ಮಾಡೋಕ್ಕೆ. ಈಗಿಲ್ಲ ಗೈಸ್, ಬಿಗ್ನಿಯರ್ಸ್ ಇದ್ರೆ ಗೊತ್ತಾಗುತ್ತೆ. ನಾನೇನು ಬಿಗ್ನಿಯರ್ಸ್ ಅಂದರೆ ಗೈಸ್, ಈಗ ಯಾರಿಗೆ 1K 2K ಇದಾರಲ್ಲ, ಸೊ ಇನ್ನು ಒಬ್ಬೊಬ್ಬರಿಗೆ 700 ಇದ್ದಾಗ ಪ್ರಮೋಷನ್ ಸಿಕ್ಕಿದೆ. ಸೊ ಅವ್ರು ಎಷ್ಟು ಲಕ್ಕಿ ಇರ್ಬೋದು ನೋಡಿ ಗೈಸ್. ಪ್ರಮೋಷನ್ ಅಂದರೆ ಸುಮ್ಮನೆ ಅಲ್ಲ ಗೈಸ್, ಅದರಿಂದ ನಿಮಗೆ ಬಿಗ್ ಅಮೌಂಟು ಬರುತ್ತೆ. ಹೆಂಗಪ್ಪ ಅಂದರೆ ಕಂಪ್ನಿ ಮೇಲೆ ಡಿಪೆಂಡು. ನಿಮ್ದು ಏನೋ ದೊಡ್ಡ ಕಂಪ್ನಿಯಿಂದ ಪ್ರಮೋಷನ್ ಬಂತಪ್ಪ ಅಂದ್ರೆ ಮುಗೀತು, ನಿಮಗೆ ದೊಡ್ಡ ಅಮೌಂಟೇ ಸಿಗುತ್ತೆ. ಅದಕ್ಕೆ ಹೆಂಗೆ ಪ್ರಮೋಷನ್ ಸಿಗುತ್ತೆ ಅಂದರೆ ಗೈಸ್, ಸೊ ನೀವು ಏನು ಮಾಡಿದ್ದು ನಿಮ್ಮ ಅಕೌಂಟಲ್ಲಿ ಬಿಡ್ತಿರಲ್ಲ, ಸೊ ಅದನ್ನು ಅವರು ನೋಡಿ ಅವರು ಕಂಪ್ನಿಯಲ್ಲಿ ಬಿಡ್ತಾರೆ. ಸೊ ಅವಾಗ ಅವರು ಏನಾರು ನಿಮ್ಮ ಪ್ರಮೋಷನ್ ಇಷ್ಟ ಆಯ್ತಪ್ಪ ಅಂದರೆ, ಸೊ ಅದು ಬಿಗ್ ತಿಳ್ಕೊಂಬಿಡಿ ಗೈಸ್. ಯಾಕಪ್ಪ ಅಂದರೆ ಆ ಪ್ರಮೋಷನ್ ದೊಡ್ಡ ಲೆವೆಲಿಗೆ ಹೋಗುತ್ತೆ. ಸೊ ಅವಾಗ ನಿಮಗೂ ನಿಮ್ಮ ಅಕೌಂಟು ಫುಲ್ ಫಾಲೋವರ್ಸ್ ಬರ್ತಾರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಗೆ. ಸೊ ಇದನ್ನು ಮಾಡಿ ಫ್ರೀ ಇದ್ದಾಗ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾಡಿ ಗೈಸ್. ಎಷ್ಟು ಹೇಳ್ತಾ ಇಲ್ಲ ಅವನ್ನೆಲ್ಲ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅನ್ಸುತ್ತೆ ನೀವು ಯಾವ ಅಂತ. ಬಾಯ್ ಬಾಯ್ ಗೈಸ್.